ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. IPL ನಡೆಯುತ್ತಾ ನಡೆಯಲ್ವಾ ಅನ್ನುವಂಥ ಗೊಂದಲಕ್ಕೆ ಒಂದಷ್ಟು ದಿನಗಳ ಹಿಂದೆ ಒಂದು ಫುಲ್ ಸ್ಟಾಪನ್ನು ಇಡ್ತಾರೆ. ಇಲ್ಲ ಮತ್ತೆ IPL ನಡೆಯುತ್ತೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮ್ಯಾಚ್ ನಡೆಯುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡ್ತಾರೆ. ಆದರೆ ಇದೀಗ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಆಗಿದೆ. ಬೆಂಗಳೂರಲ್ಲಿ ಮಳೆಯ ಕಾರಣ RCB KKR ಟಾಸ್ ಕೂಡ ವಿಳಂಬ ಆಗಿದೆ ಸ್ನೇಹಿತರೆ. ಈ ಒಂದು ಮ್ಯಾಚ್ ಸ್ಟಾಪ್ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಾದರೆ ಇವತ್ತಿನ ಮ್ಯಾಚ್ ನಿಲ್ಲುತ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹವಾಮಾನ ಇಲಾಖೆ ವರದಿಯನ್ನು ಮಾಡಿತ್ತು ಬೆಂಗಳೂರಲ್ಲಿ ಮಳೆ ಆಗುತ್ತೆ ಅಂತ. ಆದರೂ ಕೂಡ IPLನ ಒಂದು ರೀಶೆಡ್ಯೂಲನ್ನು ಮಾಡ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಇಷ್ಟು ಬೇಗ ರೀಶೆಡ್ಯೂಲ್ ಏನಕ್ಕೆ ಮಾಡಿದ್ರು, ಯಾಕೆ ಆತುರ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಅದರಲ್ಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಯಾಗ್ತಿರೋ ಕಾರಣ ಇದೀಗ ಬಹುನಿರೀಕ್ಷಿತ RCB KKR ನಡುವಿನ ಪಂದ್ಯದ ಟಾಸ್ ವಿಳಂಬ ಆಗಿದೆ ಸ್ನೇಹಿತರೆ. ಬಹುಶಃ ನೀವು ಮ್ಯಾಚನ್ನು ನೋಡ್ತಾ ಇದ್ರೆ ಲೈವಲ್ಲೂ ಕೂಡ ಗೊತ್ತಾಗ್ಬೋದು ಮಳೆ ಯಾವ ರೀತಿಯಾಗಿದೆ. ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಟೆಸ್ಟ್ ಮ್ಯಾಚ್ಗೆ ಏನು ವಿರಾಟ್ ಕೊಹ್ಲಿ ವಿದಾಯವನ್ನು ಹಾಕಿದಾರೋ ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ವೈಟ್ ಬಟ್ಟೆಯನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ವೈಟ್ ಜರ್ಸಿಯನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಗೌರವ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಎಲ್ಲ ಅಭಿಮಾನಿಗಳಲ್ಲಿ ವೈಟ್ ಬಟ್ಟೆ ಹಾಕ್ಕೊಂಡಿರೋದನ್ನು ನಾವು ಒಂದಷ್ಟು ನೋಡಬಹುದು. ಅದರ ಜೊತೆಗೆ ಇಲ್ಲಿ ಅಂಪೈರ್ಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇಷ್ಟು ಬೇಗ IPL ಮ್ಯಾಚನ್ನು ಯಾಕೆ ಕಂಟಿನ್ಯೂ ಮಾಡೋದಕ್ಕೆ ಹೋದ್ರು, ಮಳೆ ಬರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಬೆಂಗಳೂರಲ್ಲಿ ಕಂಟಿನ್ಯೂ ಮಳೆ ಇದೆ ಎನ್ನುವಂಥದ್ದನ್ನು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ರು. ಆದರೂ ಕೂಡ ಅಲ್ಲಿ ಒಂದು ಕಡೆ ವಾರ್ ಆಗ್ತಾ ಇದೆ, ಇನ್ನೊಂದು ಕಡೆ ಈ ರೀತಿ ಸಡನ್ ಆಗಿ ಮ್ಯಾಚ್ ಏನಕ್ಕಾಯಿತು ಅನ್ನುವಂಥದ್ದು ಕೂಡ ವೆಯ್ಟ್ ಮಾಡಬಹುದಿತ್ತು ಅನ್ನುವಂಥದ್ದು. ಸೊ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಿರೋ ಕಾರಣ ಟಾಸ್ ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಇದೆ. ಕ್ರೀಡಾಂಗಣ ಭರ್ತಿಯಾಗಿದೆ. ಅಭಿಮಾನಿಗಳು ಮಳೆ ನಿಲ್ಲೋದಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಸೊ ಮಳೆ ನಿಂತರೆ ತಕ್ಷಣವೇ ಪಂದ್ಯ ಸ್ಟಾರ್ಟ್ ಆಗುತ್ತೆ. ಸದ್ಯ ಹೆಚ್ಚಿನ ಸಮಯ ವ್ಯರ್ಥ ಆಗಿಲ್ಲ, ಈಗ ಟೈಮ್ ಆಗ್ತಾ ಇದೆ. ಹೀಗಾಗಿ ಯಾವುದೇ ಓವರ್ ಕಡಿತ ಇಲ್ಲದೆ ಪಂದ್ಯ ಆರಂಭ ಆಗಬಹುದು. ಆದರೆ ಮಳೆ ನಿಲ್ಲಲು ಇದೀಗ ವೆಯ್ಟ್ ಮಾಡಬೇಕು. ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಬ್ವೇರ್ ಸಿಸ್ಟಮ್ ಇರೋ ಕಾರಣ ಪಂದ್ಯ ನಿಂತ ತಕ್ಷಣವೇ ಪಂದ್ಯಕ್ಕೆ ಮೈದಾನ ಸಜ್ಜುಗೊಳ್ಳುತ್ತೆ. ಸೊ ನಿಮಗೆ ಈ ಒಂದು ಚಿನ್ನಸ್ವಾಮಿಯ ಟೆಕ್ನಾಲಜಿ ಬಹುಶಃ ನಿಮ್ಗೆ ಗೊತ್ತಿರ್ಬೋದು. ಸೊ ಒಂದಷ್ಟು ನಿಮಿಷಗಳಲ್ಲೇ ಎಲ್ಲವೂ ಕೂಡ ಒಣಗುತ್ತೆ. ವಿರಾಟ್ ಕೊಹ್ಲಿ ಟೆಸ್ಟ್ ಮಾದರಿಗೆ ದಿಢೀರ್ ವಿದಾಯ ಘೋಷಿಸಿ ಅಚ್ಚರಿಯನ್ನ ಮೂಡಿಸಿದ್ರು. ಕೊಹ್ಲಿ ನಿರ್ಧಾರ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಬೇಸರ ತಂದಿದೆ ಅಂತಾನೆ ಹೇಳ್ಬೋದು. ಕೊಹ್ಲಿ ಟೆಸ್ಟ್ ನಿವೃತ್ತಿ ಘೋಷಿಸಿದ ಬಳಿಕ ಆಡ್ತಿರುವಂಥ ಮೊದಲ ಪಂದ್ಯ ಸ್ನೇಹಿತರೆ ಇದು. ಹೀಗಾಗಿ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಟೆಸ್ಟ್ ಜರ್ಸಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಲವು ಅಭಿಮಾನಿಗಳು ಕೊಹ್ಲಿ ಟೆಸ್ಟ್ ಜರ್ಸಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಮೂಲಕ ಕೊಹ್ಲಿಗೆ ಒಂದು ರೀತಿಯಾಗಿ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಹಾಗೆ ನಾವು ನೋಡ್ಬೋದು IPL 2025 ಟೂರ್ನಿ ಭಾರತ ಹಾಗೆ ಪಾಕಿಸ್ತಾನ ಗಡಿ ಸಂಘರ್ಷದಲ್ಲಿ ಸ್ಥಗಿತಗೊಂಡಿತ್ತು. ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿಯ ವಿಫಲ ಪ್ರಯತ್ನ ಕೂಡ ನಡೆಸಿತ್ತು. ಹೀಗಾಗಿ ಆಟಗಾರರು, ಪ್ರೇಕ್ಷಕರು ಸೇರಿದಂತೆ ಇತರ ಸುರಕ್ಷತಾ ಕಾರಣದಿಂದ IPL ಪಂದ್ಯ ಮುಂದೂಡಿಕೆ ಮಾಡಲಿತ್ತು. ಸೊ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ IPL ಹೊಸ ವೇಳಾಪಟ್ಟಿ ಬರುತ್ತೆ. ಸೊ ಮೇ 17ರಿಂದ ಪುನಃ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಆದರೂ ಕೂಡ ಇಷ್ಟು ಬೇಗ ಶುರು ಮಾಡಬಾರ್ದಿತ್ತು ಅನ್ನುವಂಥದ್ದು ಇನ್ನೊಂದು ಸ್ಟ್ರಾಟಜಿ ನೋಡ್ಬೋದು. ಬೇಗ ನಾವು ಈ ಒಂದು IPLನ್ನು ಮುಗಿಸಿ ಬಿಡೋಣ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಸ್ಟ್ರಾಟಜಿ ಅಂತಾನೆ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಸಂಜೆ 7 ಗಂಟೆಗೆ ಟಾಸ್ ಪ್ರಕ್ರಿಯೆ ಶುರು ಆಗಬೇಕಿತ್ತು. ಆದರೆ ಮಳೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಟಾಸ್ ವಿಳಂಬ ಆಗ್ತಾ ಇದೆ. ಸೊ ಚಿಕ್ಕಪೇಟೆ, ಶಿವಾನಂದ ಸರ್ಕಲ್, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, MG ರಸ್ತೆ ಆಗಿರ್ಬೋದು, ಎಲ್ಲ ಭಾಗಗಳಲ್ಲಿ ಮಳೆ ಜೋರಾಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಟಾಸ್ ಇನ್ನೂ ಕೂಡ ಆಗಿಲ್ಲ. ಜೊತೆಗೆ ಮ್ಯಾಚ್ ಆಗುತ್ತಾ, ಸೊ ಓವರ್ ಕಡಿತ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಒಟ್ಟಿನಲ್ಲಿ ಎಲ್ಲರೂ ಕೂಡ ಅಭಿಮಾನಿಗಳು ಈ ಒಂದು ಮ್ಯಾಚನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದೇ ಒಂದು ರೀತಿಯಾಗಿ ಗೊಂದಲ ಅಂತ ಹೇಳ್ಬೋದು. ಯಾಕಂತಂದರೆ ಇನ್ನೂ ಕೂಡ ಇಲ್ಲಿ ಮಳೆ ಸ್ಟಾಪ್ ಆಗಿಲ್ಲ. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟಾಪ್ ಆಗಿಲ್ಲ. ಸೊ ಇನ್ ಕೇಸ್ ಸ್ಟಾಪ್ ಆಯಿತು ಅಂತಂದರೆ
ಓವರ್ ಕಡಿತ ಆಗಬಹುದು. ಸೊ ಟೈಮಿಂಗ್ಸ್ ಕೂಡ ಇದೆ. ಸೊ 8ರಿಂದ 8:30 ಆಗಿರ್ಬೋದು, 9:30 ಆಗಿರ್ಬೋದು, 10:30 ಆಗಿರ್ಬೋದು, ಹೀಗೆ ಓವರ್ಗಳು ಕಡಿತ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಇನ್ನೂ ಮಳೆ ಸ್ಟಾಪ್ ಆಗಿಲ್ಲ ಅಂತಂದರೆ ಮ್ಯಾಚ್ ಸ್ಟಾಪ್ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತು ಮ್ಯಾಚ್ ನಡೆದ್ರೆ ಎಷ್ಟು ಓವರ್ ಇರಬಹುದು ಅಥವಾ ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.